ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ಶುಭೋದಯ. ಮತ್ತೊಂದು ಹೊಸ ದಿನ, ಮತ್ತೊಂದು ಹೊಸ ಪ್ರಯಾಣ. ಈ ಪ್ರಯಾಣದಲ್ಲಿ ನಾನ್ ನಿಮ್ಮ ರವಿ ಕನ್ನಡ ಟ್ರಾವೆಲರ್ 143 ಚಾನಲ್ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಮತ್ತೊಂದು ಹೊಸ ಪ್ರಯಾಣಕ್ಕೆ ಡಿಜಿಟಲಿ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅನ್ಲಾಕ್ 5.0 ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ 1 ಇಂದ ಇಡೀ ದೇಶಾದ್ಯಂತ ಅನ್ಲಾಕ್ 5 ಓಪನ್ ಆಗಿದೆ. ಸೊ ಈ ಅನ್ಲಾಕ್ 5 ಇಂದ ಆಲ್ಮೋಸ್ಟ್ ಅಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಟೂರಿಸಂ ಸೆಂಟರ್ಸ್ ಕರ್ನಾಟಕ ಸರ್ಕಾರ ಓಪನ್ ಮಾಡಿದೆ. ಸೊ ಆಲ್ಮೋಸ್ಟ್ ಮಾರ್ಚ್ ಇಂದ ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ 8 ರಿಂದ 9 ತಿಂಗಳು ನಾವು ಎಲ್ಲೂ ಹೊರಗಡೆ ಹೋಗಿಲ್ಲ. ಸೊ ಈಗ ಕೋವಿಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಒಂದು ಸ್ಮಾಲ್ ವೀಕೆಂಡ್ ಟ್ರಿಪ್ ಮಾಡ್ಕೊಂಬರೋಣ. ಸೊ ಈ ವೀಕೆಂಡ್ ಟ್ರಿಪ್ ಅಲ್ಲಿ ನಾನು ನಿಮ್ಮನ್ನ ನಂದಿ ಹಿಲ್ಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ನಂದಿ ಹಿಲ್ಸ್ ನ ನಾವು ಬೆಂಗಳೂರಿಂದ ನಂದಿ ಹಿಲ್ಸ್ ಗೆ ಹೇಗೆ ರೀಚ್ ಆಗ್ಬೇಕು, ಅಲ್ಲಿ ನಿಮ್ಗೆ ಬಜೆಟ್ ಎಷ್ಟು ಬರುತ್ತೆ, ಪಾರ್ಕಿಂಗ್ ಎಷ್ಟು, ಎಂಟ್ರಿ ಫೀಸ್ ಎಷ್ಟು. ಸೊ ನೀವು ಇನ್ ಕೇಸ್ ಏನೋ ನಂದಿ ಹಿಲ್ಸ್ ನೈಟ್ ಉಳ್ಕೊಬೇಕಂದ್ರೆ ರೂಮ್ ಇದೆ. ಅಲ್ಲಿ ರೂಮ್ ಯಾವ ರೀತಿ ಬುಕ್ ಮಾಡಬೇಕು, ಕಾಸ್ಟ್ ಎಷ್ಟು ಬರುತ್ತೆ, ಎಲ್ಲ ಕಂಪ್ಲೀಟ್ ಡೀಟೇಲ್ ನಾನು ನಿಮ್ಗೆ ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಜೊತೆ ಡಿಜಿಟಲಿ ನೀವು ಟ್ರಾವೆಲ್ ಮಾಡಿ ಬನ್ನಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು. ನಾವು ಸ್ಟ್ರೈಟ್ ಹೆಬ್ಬಾಳ ಯಲಹಂಕ ಇಂದ ಸ್ಟ್ರೈಟ್ ಬಂದ್ರೆ NH44 ಅಲ್ಲಿ ಸ್ಟ್ರೈಟ್ ನಂದಿ ಹಿಲ್ಸ್ ನೋಡಿ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್. ಇದು ಇಲ್ಲಿಂದ ಲೆಫ್ಟ್, ಇದು ಹೈವೇ, ಇದು ಏರ್ಪೋರ್ಟ್ ರೋಡ್. ಹಂಗೆ ಒಂದು ಡೈವರ್ಷನ್ ತಗೊಳುತ್ತೆ ಏರ್ಪೋರ್ಟ್ ರೋಡ್. ಸೊ ಇಲ್ಲಿಂದ ಮುಂದೆ ಒಂದೇ ರೋಡ್, ದೇವನಹಳ್ಳಿ ನಂದಿ ಹಿಲ್ಸ್. ನೋಡಿ ಆ ಕಡೆ ಕಾಣ್ತಾ ಇರೋ ರೈಟ್ ಸೈಡ್ ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅದು ಏರ್ಪೋರ್ಟ್ ಇಂದ ಸಿಟಿಗೆ ಅಟ್ಯಾಚ್ ಆಗ್ತಾ ಇರೋ ರೋಡ್ ಅದು. ಸೊ ಏರ್ಪೋರ್ಟ್ ಇಂದ ಬರ್ತಾ ಇರೋರು ಟೂರಿಸ್ಟ್ ಗೆಸ್ಟ್ಸ್ ಎಲ್ಲರೂ ಅಲ್ಲಿಂದ ಸಿಟಿಗೆ ಅಟ್ಯಾಚ್ ಆಗ್ತಾರೆ. ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್, NH44 ಯಲಹಂಕ ಹೆಬ್ಬಾಳ ಮೆಜೆಸ್ಟಿಕ್. ಅದು ಬ್ರಿಡ್ಜ್ ಇದೆಯಲ್ಲ, ಅದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋದು. ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ನೋಡಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಹೋಗಿ ಸ್ಟ್ರೈಟ್ ಏರ್ಪೋರ್ಟ್ ರೋಡ್ ಅದು. ಸೊ ಈ ಟೋಲ್ ಏನು ಲೆಕ್ಕ ಇಲ್ಲ, ಇದು ಇಲ್ಲಿಂದ ಜಾಯ್ನ್ ಆಗಿರೋರ್ಗೆ ಮಾತ್ರ. ಅದು ನಾವು ಆಲ್ರೆಡಿ ಅಲ್ಲೇ ತಗೊಂಡಿರೋ ಟೋಲ್ ಚೀಟಿ ಇದ್ರೆ ತೋರಿಸಿದ್ರೆ ಹಾಗೆ ಬಿಡ್ತಾರೆ. ಸೂಪರ್ ರೋಡ್ ಫ್ರೆಂಡ್ಸ್, ಸೂಪರ್ ರೋಡು. ನಿಮಗೆ ಅಪ್ ಟು ಹೆಬ್ಬಾಳ ಇಂದ ಹಿಡಿದು ನಿಮ್ಗೆ ನಂದಿ ಹಿಲ್ಸ್ ಕ್ರಾಸ್ ವರ್ಗು ರೋಡ್ ಮಾತ್ರ ಲಾಂಗ್ ಡ್ರೈವ್ ಹೋಗೋರ್ಗೆ ಸ್ವರ್ಗದಂತ ರೋಡ್ ಇದು. ಲೈನ್ ರೋಡು ಪ್ಲಸ್ 4 ಲೈನ್ ಸರ್ವಿಸ್ ರೋಡ್ ಬರುತ್ತೆ. ನೈಸ್ ರೋಡ್ ತರ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್ ನನಗಂತೂ. ನೈಸ್ ರೋಡಲ್ಲಿ ಜರ್ನಿ ಮಾಡಿದಷ್ಟು ಚೆನ್ನಾಗುತ್ತೆ. ಫ್ರೆಂಡ್ಸ್, ಅಲ್ಲಿಂದ ಸ್ಟ್ರೈಟ್ ಬಂದ್ರೆ ಹೆಬ್ಬಾಳ ಯಲಹಂಕ ಸ್ಟ್ರೈಟ್ ಬಂದು ನೋಡಿ, ಇಲ್ಲಿ ಲೆಫ್ಟ್ ತಗೋಬೇಕು. ಸ್ಟ್ರೈಟ್ ಹೋದ್ರೆ ಹೈದರಾಬಾದು, ಇಲ್ಲಿ ಲೆಫ್ಟ್ ತಗೋಬೇಕು. ನೋಡಿ, ಇಲ್ಲಿ ನಂದಿ ಬೆಟ್ಟ 22 ಕಿಲೋಮೀಟರ್ ಇದೆ. ಇಲ್ಲಿಂದ ಕಾರಹಳ್ಳಿ ಕ್ರಾಸು 8 ಕಿಲೋಮೀಟರ್ ಇದೆ. ನಿಮಗೆ ನಂದಿ ಉಪಚಾರ್ ಅಂತ ಒಂದು ಹೋಟ್ಲು ಸಿಗುತ್ತೆ. ಸೊ ಇಲ್ಲಿಂದ ಇದು ನಮ್ಮ ರೆಗ್ಯುಲರ್ ಸ್ಟೇಟ್ ಹೈವೇ, ಇದು ಮಾಮೂಲಿ ರೋಡು. ನ್ಯಾಷನಲ್ ಹೈವೇ ಅಲ್ಲಿ ಕ್ಲೋಸ್ ಆಯಿತು ನೋಡಿ, ಅದು ನ್ಯಾಷನಲ್ ಹೈವೇ. ಅಲ್ಲಿಂದ ಲೆಫ್ಟ್ ತಗೊಂಡು ಇಲ್ಲಿಂದ ಎಕ್ಸಾಕ್ಟ್ 22 ಕಿಲೋಮೀಟ್ರು ನಂದಿ ಹಿಲ್ಸ್ ಆಗುತ್ತೆ. 8 ಕಿಲೋಮೀಟ್ರು ಕಾರಹಳ್ಳಿ ಕ್ರಾಸ್ ಆಗುತ್ತೆ. ಸೊ ಕಾರಹಳ್ಳಿ ಕ್ರಾಸ್ ವರೆಗೂ ಸ್ಟ್ರೈಟ್ ಒಂದೇ ರೋಡ್ ಫ್ರೆಂಡ್ಸ್. ಸೊ ನೀವು ಹೈವೇಯಿಂದ ಲೆಫ್ಟ್ ಎತ್ಕೊಂಡು ಸ್ಟ್ರೈಟ್ ಬಂದರೆ ಈ ಡೆಡ್ ಎಂಡಲ್ಲಿ ಇದು ಕಾರಹಳ್ಳಿ ಕ್ರಾಸು. ಇಲ್ಲಿ ಮತ್ತೆ ಲೆಫ್ಟ್ ತಗೋಬೇಕು.
ಸೊ ಇಲ್ಲಿಂದ ನಿಮಗೆ ರೆಸಾರ್ಟು, ಹೋಮ್ ಸ್ಟೇಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೌಂಟ್ ಪಲಾಜೋ ರೆಸಾರ್ಟ್ ಅಂತಿದು. ಸೊ ಅಲ್ಲಿಂದ ಬಂದು ನೋಡಿ, ಇಲ್ಲೊಂದು ಈ ಥರ ನಿಮಗೆ ಆರ್ಚ್ ಸಿಗುತ್ತೆ, ನಂದಿ ಬೆಟ್ಟಕ್ಕೆ ದಾರಿ ಅಂತ. ನೋಡಿ ಈಗ ಹೋಗಬೇಕು. ಇಲ್ಲಿಂದ 8 ಕಿಲೋಮೀಟ್ರು ನಂದಿ ಬೆಟ್ಟದ ಮೇಲೆ. ಸೊ ಫ್ರೆಂಡ್ಸ್ ನೋಡಿ, ಇದು ಚೆಕ್ ಪೋಸ್ಟು, ನಂದಿ ಹಿಲ್ಸ್ ಚೆಕ್ ಪೋಸ್ಟು. ಈ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ನೋಡಿ, ಇದು ಚೆಕ್ ಪೋಸ್ಟು. ಸೊ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 6 AM ಇಂದ ಈವ್ನಿಂಗ್ 6 PM. ನೀವು ಅದಕ್ಕೆ ಮುಂಚೆ ನೀವು ಅರ್ಲಿ ಮಾರ್ನಿಂಗ್ 4:30 ಬಂದೆ, ನಾನು 5 o'clock ಬಂದೆ ಅಂದರೆ ಅವರು ಚೆಕ್ ಪೋಸ್ಟ್ ಓಪನ್ ಮಾಡೋದಿಲ್ಲ. ನೋಡಿ ಹೆಂಗೆ ಹೋಗ್ತಾ ಇದೆ. ಸೊ ಇದು ನಂದಿ ಹಿಲ್ಸು ಮೇನ್ ಎಂಟ್ರೆನ್ಸು. ನಾವು 2 ವೀಲರಲ್ಲಿ ಪಾರ್ಕ್ ಮಾಡಿ ಟಿಕೆಟ್ ಕೌಂಟ್ರಿಗೆ ಇಲ್ಲಿ ಬರಬೇಕು. ಟಿಕೆಟು, ಪಾರ್ಕಿಂಗ್ದು, ಎಂಟ್ರಿ ಫೀಸು ಎಲ್ಲ ಇಲ್ಲೇ ಇಶ್ಯೂ ಮಾಡ್ತಾರೆ. ಇದೆ ಮೇನ್ ಎಂಟ್ರೆನ್ಸಲ್ಲಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಓಪನ್ ಇರುತ್ತೆ. ಕಾರು ಮೇಲಕ್ಕೆ ಅಲೋ ಮಾಡ್ತಾರೆ, ಸ್ಕೈ ಬ್ರಿಡ್ಜ್ವರೆಗೂ ಅಲೋ ಮಾಡ್ತಾರೆ ಕಾರು. ಇದು ಟಿಕೆಟ್ ಇಶ್ಯೂ ಕೌಂಟ್ರು ಮತ್ತು ಪಾರ್ಕಿಂಗು ಇಲ್ಲೇ ಇಶ್ಯೂ ಮಾಡ್ತಾರೆ. ಆಲ್ ಡೇಸ್, ವೀಕೆಂಡು, ವೀಕ್ ಡೇಸು, ಗೌರ್ಮೆಂಟ್ ಹಾಲಿಡೇಸು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ಎಂಟ್ರಿ ಫೀಸು ಒಬ್ಬರಿಗೆ 20 ರೂಪಾಯಿ, ಬೈಕ್ ಪಾರ್ಕಿಂಗು 30 ರೂಪಾಯಿ. ನಂದಿ ಹಿಲ್ಸ್ ಪಾರ್ಕಿಂಗ್ ಸ್ಲಾಟ್ ಇದು. 2 ವೀಲರ್ ಮತ್ತು 4 ವೀಲರು, ಟೆಂಪೋ ಟ್ರಾವೆಲರ್, ಬಸ್ಸು ಎಲ್ಲನೂ ಇಲ್ಲಿ ಪಾರ್ಕ್ ಮಾಡ್ಬೋದು. ಕಾರ್ನ ಬೆಟ್ಟದ ಮೇಲೆ ಅಲೋ ಮಾಡ್ತಾರೆ, 2 ವೀಲರ್ನ ಅಲೋ ಮಾಡೋದಿಲ್ಲ. 2 ವೀಲರ್ ಇಲ್ಲೇ ಪಾರ್ಕ್ ಮಾಡಿ ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಥರ ನಡ್ಕೊಂಡು ಹೋಗಬೇಕು. ಕಾರ್ನ ಆಪ್ಷನಲ್ಲಿದೆ, ಅಂದರೆ ನೀವು ಬೇಕಾದರೆ ಇಲ್ಲೂ ಡೌನಲ್ಲೂ ಪಾರ್ಕ್ ಮಾಡ್ಬೋದು, ಇಲ್ಲ ಬೆಟ್ಟದ ತುದಿವರೆಗೂ ಕಾರ್ನ ತೊಗೊಂಡೋಗ್ಬೋದು. ನೋಡಿ ಇಲ್ಲಿ ಪಾರ್ಕಿಂಗ್ ಎಂಟ್ರಿ ಫೀಸ್ನ, ಬೆಟ್ಟದ ಮೇಲೆ ಹೋಗೋ ಗಾಡಿಗಳಿಗೆ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತಾರೆ ಮೇನ್ ಎಂಟ್ರೆನ್ಸಲ್ಲೇ. ನೋಡಿ ಇದು ಮೇನ್ ಎಂಟ್ರೆನ್ಸು. ಸೊ ಕಾರ್ಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. 4 ಪರ್ಸನ್ಸು, ಮಿನಿಮಮ್ 4 ಜನಕ್ಕೆ ಅಲೋ ಮಾಡ್ತಾರೆ. 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಪಾರ್ಕಿಂಗು ಮತ್ತು ಎಂಟ್ರಿ ಫೀಸ್ ಎರಡೂ ಸೇರಿ ಕಾರ್ಗೆ 150 ರೂಪಾಯಿ, ಬೈಕ್ಗೆ 70 ರೂಪಾಯಿ ಇಬ್ಬರಿಗೆ. ನಾವು ಗಾಡಿ ಪಾರ್ಕ್ ಮಾಡಿ ಮೇನ್ ಎಂಟ್ರೆನ್ಸ್ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದಂಗೆ ಇದು ಡೌನಲ್ಲಿ ಸಿಗುತ್ತೆ.
ಇದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಫೇಮಸ್. ಇದು ಈ ಕುಡಿಕೆಯಲ್ಲಿ ಟೀ ಕಾಫಿ ಮಾಡಿಕೊಡ್ತಾರೆ, ಮಜ್ಜಿಗೆನೂ ಇರುತ್ತೆ. ಕಾಫಿ 30 ರೂಪಾಯಿ, ಟೀ 30 ರೂಪಾಯಿ, ಸ್ಪೆಷಲ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಇದನ್ನು ಟೇಸ್ಟ್ ಮಾಡಿ. ಮೇಯ್ನ್ ಎಂಟ್ರೆನ್ಸಲ್ಲೇ ಇದೆ, ಅಂದರೆ ಟಿಕೆಟ್ ಕೌಂಟ್ರಿಗೆ ನಾವು ಗಾಡಿ ಪಾರ್ಕ್ ಹಾಕಿ ಟಿಕೆಟ್ ಕೌಂಟ್ರಿಗೆ ಹೋಗಕ್ಕೆ ಮುಂಚೆನೇ ಇದೆ ನೋಡಿ. ಈ ರೀತಿ ಕುಡಿಕೆನ ಬಿಸಿ ಮಾಡ್ತಾ ಇರ್ತಾರೆ. ಆ ಬಿಸಿ ಕುಡಿಕೆಯಲ್ಲಿ ಕಾಫಿ, ಟೀ, ಮಜ್ಜಿಗೆ ಏನು ಬೇಕಾದ್ರೂ ಹಾಕ್ಕೊಡ್ತಾರೆ. ಮಜ್ಜಿಗೆಗೆ ಸಪ್ರೇಟ್ ಮಣ್ಣಿನ ಕುಡಿಕೆ ಇದೆ, ಅದು ಬಿಸಿ ಇರೋದಿಲ್ಲ. ಟೀ ಕಾಫಿದು ಮಾತ್ರ ಬಿಸಿ ಇರೋದು. ಇದು ಮೇಯ್ನ್ ಎಂಟ್ರೆನ್ಸು ಹಾಗೂ ಟಿಕೆಟ್ ಕಲೆಕ್ಷನ್ ಸೆಂಟ್ರು ನೋಡಿ. ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಆ ಟಿಕೆಟ್ ಇಶ್ಯೂನು ಅಲ್ಲೇ ಮಾಡ್ತಾರೆ ಮತ್ತು ಕಲೆಕ್ಷನ್ ಅಲ್ಲೇ ಮಾಡಿಕೊಂಡು ಅಲ್ಲಿಂದ ಬಂದು ನೋಡಿ, ಫಸ್ಟು ಒಂದು 10 ಹೆಜ್ಜೆ ಇಡ್ತಿದ್ದಂಗೆ ಇಲ್ಲಿ ಟಿಪ್ಪು ಸುಲ್ತಾನ್ ಲಾಡ್ಜ್ ಸಿಗುತ್ತೆ, ಟಿಪ್ಪು ಸುಲ್ತಾನ್ ವಸತಿ ಗೃಹ. ಸೊ ಅದನ್ನು ನೋಡೋಣ ಬನ್ನಿ. ನಂದಿ ಹಿಲ್ಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಬೈಕ್ ಕೆಳಗಡೆ ಪಾರ್ಕ್ ಮಾಡಿ ಫಸ್ಟು ನೋಡಬೇಕಾಗಿದ್ದ ಪ್ಲೇಸು ಟಿಪ್ಪು ಸುಲ್ತಾನ್ ಸಮ್ಮರ್ ಹೌಸ್. ಇದನ್ನು ಟಿಪ್ಪು ಸುಲ್ತಾನ್ ವಸತಿ ಗೃಹ ಅಂತಲೂ ಕರೀತಾರೆ. ತುಂಬ ಹಳೇದಾಗಿರೋದ್ರಿಂದ ಒಳಗಡೆ ಎಂಟ್ರಿ ಕೊಡಲ್ಲ ಫ್ರೆಂಡ್ಸ್, ಆಚೆಯಿಂದ ಮಾತ್ರ ನೋಡಬೇಕು. ನೋಡಿ, ಇದೆ ಟಿಪ್ಪು ಸುಲ್ತಾನ್ ವಸತಿ ಗೃಹ. ಸೊ ನಂದಿ ಹಿಲ್ಸಿಗೆ ಬಂದವರು ಫಸ್ಟ್ ನೋಡೋದು ಇದನ್ನು ಮಿಸ್ ಮಾಡಿದೆ ನೋಡಿ. ತುಂಬ ಹಳೇ ಬಿಲ್ಡಿಂಗು, ಟಿಪ್ಪು ಸುಲ್ತಾನ್ ಕಾಲದ್ದು. ಟಿಪ್ಪು ಸುಲ್ತಾನ್ ಸಮ್ಮರ್ ಹೌಸ್. ಸೊ ಈ ಟಿಪ್ಪು ಸುಲ್ತಾನ್ ಸಮ್ಮರ್ ಹೌಸ್ ನೋಡಿಕೊಂಡು ನೆಕ್ಸ್ಟು ನಾವು ಹೋಗಬೇಕು ಕಲ್ಯಾಣಿ ಇದೆ, ಇಲ್ಲೊಂದು ದೊಡ್ಡ ಕಲ್ಯಾಣಿ. ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ರೋಡು. ಅದು ಮುಗಿಸ್ಕೊಂಡು ಸ್ಟ್ರೈಟ್ ಈಗ ಬನ್ನಿ. ದೊಡ್ಡ ಕಲ್ಯಾಣಿ ಇದೆ ಫ್ರೆಂಡ್ಸ್, ಇಲ್ಲೊಂದು ತುಂಬ ದೊಡ್ಡ ಕಲ್ಯಾಣಿ, ಅದನ್ನು ನೋಡೋಣ ಬನ್ನಿ. ಆ ಸಮ್ಮರ್ ಹೌಸ್ ನೋಡಿಕೊಂಡು ನೆಕ್ಸ್ಟು ನೋಡಬೇಕಾಗಿತ್ತು ಇಂಪಾರ್ಟೆಂಟ್ ಪ್ಲೇಸ್, ಇದು ಅಮೃತ ಸರೋವರ ಕಲ್ಯಾಣಿ. ಸರ್ ಎಂ ಮಿರ್ಜಾ ಇಸ್ಮಾಯಿಲ್ ಅವರು ಇದನ್ನು ಕಟ್ಟಿಸಿರೋದು 1936ರಲ್ಲಿ. ಈ ಕಲ್ಯಾಣಿ ಮೈಸೂರು ದಿವಾನರಾಗಿದ್ರು ಅವರು. ನಂದಿ ಹಿಲ್ಸಿಗೆ ಬರೋರು ಟೂರಿಸ್ಟು ಮಿಸ್ ಮಾಡದೆ ಈ ಪ್ಲೇಸ್ ನೋಡಿ, ತುಂಬ ಚೆನ್ನಾಗಿದೆ. ಪ್ರಾಚೀನ ಕಾಲದ ಕಲ್ಯಾಣಿ, ಇದು ದೊಡ್ಡ ಕಲ್ಯಾಣಿ. ಮೇಯ್ನ್ ಎಂಟ್ರಿ ಆಗ್ತಿದ್ದಂಗೆ ಟಿಪ್ಪು ಸುಲ್ತಾನ್ ಸಮ್ಮರ್ ಹೌಸ್ ನೋಡಿಕೊಂಡು 2ನೇ ಪ್ಲೇಸ್ ಆಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪ್ಲೇಸ್ ನೋಡಿಕೊಂಡು ಹಾಗೆ ಪಾರ್ಕಲ್ಲಿ ವಾಕ್ ಮಾಡಿಕೊಂಡು ಸ್ಕೈ ಬ್ರಿಡ್ಜ್ ಹತ್ರ ಹೋಗಿ ಸ್ಕೈ ಬ್ರಿಡ್ಜಲ್ಲಿ ಸನ್ರೈಸ್ ನೋಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ನಾವು ನಮ್ಮ ಟ್ರಿಪ್ನ ಕ್ಲೋಸ್ ಮಾಡ್ಬೋದು. ಸೊ ಮಿಸ್ ಮಾಡದೆ ನೋಡಿ ಈ ಪ್ಲೇಸ್ನ. ಮೇನ್ ಎಂಟ್ರೆನ್ಸಲ್ಲಿ ಬೈಕ್ಸು ಅಲೋ ಮಾಡೋದಿಲ್ಲ ಒಳಗಡೆವರೆಗೂ, ಬರೀ ಕಾರ್ ಮಾತ್ರ ಅಲೋ ಮಾಡ್ತಾರೆ. ಸೊ ನಾವಲ್ಲಿ ಪಾರ್ಕಿಂಗ್ ಸ್ಲಾಟ್ ತೋರಿಸಿದ್ನಲ್ಲ ನಿಮಗೆ, ಪಾರ್ಕಿಂಗ್ ಸ್ಲಾಟಲ್ಲಿ ಗಾಡಿ ಹಾಕ್ಬಿಟ್ಟು ಮಿನಿಮಮ್ ಅಂದರೆ 1-1.5 ಕಿಲೋಮೀಟ್ರು ಕೆಳಗಡೆ ಬೇಸ್ಮೆಂಟ್ ಪಾರ್ಕಿಂಗ್ ಇಂದ ಟಾಪ್ ಸ್ಕೈ ಬ್ರಿಡ್ಜ್ ಇದೆಯಲ್ಲ, ಮೈನ್ ವ್ಯೂಸ್, ನಂದಿ ಹಿಲ್ಸ್ ಮೈನ್ ವ್ಯೂಸ್, ಅಲ್ಲಿವರೆಗೂ ನಡ್ಕೊಂಡೇ ಬರಬೇಕು. ಟ್ರೆಕ್ಕಿಂಗ್ ತರ ಸೂಪರ್ ಆಗಿದೆ, ಪಾಚ ಎಲ್ಲ ಸೂಪರ್ ಆಗಿದೆ. ಸೊ ಒಂಥರ ಪಾರ್ಕ್ ತರ ಇದೆ.
ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಬಂದ್ರೆ ಆರಾಮಾಗಿ ವಾಕ್ ಮಾಡ್ಕೊಂಡ್ ಬರ್ಬೋದು. ಕಾರ್ ಆದ್ರೆ ಅಲೋ ಮಾಡ್ತಾರೆ, ಲಾಸ್ಟ್ ವರ್ಗೂ ಅಲೋ ಮಾಡ್ತಾರೆ. ಬೈಕ್ ಅಲೋ ಮಾಡೋದಿಲ್ಲ. ನೀವು ಫ್ರೆಂಡು ಸೋಲೋ ಯಾರೇ ಬಂದ್ರು ಆರಾಮಾಗಿ ಮೇನ್ ಎಂಟ್ರೆನ್ಸ್ ಇಂದ ವಾಕ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ನೋಡಿ, ಮೈನ್ ಎಂಟ್ರೆನ್ಸ್ ಇಂದ ಬಂದ್ರೆ ಇಲ್ಲಿ ಬರ್ತೀವಿ. ಸೊ ಮೈನ್ ಎಂಟ್ರೆನ್ಸಲ್ಲಿ ನಿಮಗೆ ಬೈಕ್ ಅಲೋ ಮಾಡೋದಿಲ್ಲ, ಕಾರ್ ಮಾತ್ರ ಅಲೋ ಮಾಡ್ತಾರೆ. ನಾನು ಅವಾಗ ಹೇಳಿದ್ನಲ್ಲ. ಸೊ ಆ ಕಾರ್ ಅಂದರೆ ನೋಡಿ ಇಲ್ಲಿವರೆಗೂ ಬರ್ಬೋದು. ಸೊ ಮೈನ್ ಎಂಟ್ರೆನ್ಸಿಂದ ಹೆಚ್ಚು ಕಮ್ಮಿ 1-1.5 ಕಿಲೋಮೀಟ್ರ್ ನೀವು ಟ್ರೆಕ್ಕಿಂಗ್ ಥರ ವಾಕಿಂಗ್ ಥರ ನಡ್ಕೊಂಬಂದು ಇಲ್ಲಿ ಮೈನ್ ವ್ಯೂ ಪಾಯಿಂಟ್ಗೆ ಬರಬೇಕಾಗತ್ತೆ. ಸೊ ಮೈನ್ ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ಸೊ ಇದು ಮೈನ್ ಎಂಟ್ರೆನ್ಸು, ನಂದಿ ಹಿಲ್ಸು ಮೈನ್ ವ್ಯೂ ಪಾಯಿಂಟು. ಇದಕ್ಕೋಸ್ಕರನೇ ಸಾವಿರಾರು ಜನ ಬರೋದು ಸನ್ರೈಸ್ ನೋಡೋದಕ್ಕೆ. ನೋಡಿ ಹಿಂದ್ಗಡೆ ಈಶ್ವರನ ದೇವಸ್ಥಾನ ಇದೆ. ಸೊ ಇದು ಯಾವುದೋ ಒಂದು ಹಳೆ ಬಿಲ್ಡಿಂಗ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಮೇಯ್ನು ಸ್ಕೈ ಬ್ರಿಡ್ಜ್ ನೋಡಕ್ಕೆ ಹೋಗೋಣ ಬನ್ನಿ. ಸೊ ನಂದಿ ಹಿಲ್ಸ್ ಅಂದರೆ ಮೇಯ್ನ್ ನೆನಪಿಗೆ ಬರೋದು ಸ್ಕೈ ಬ್ರಿಡ್ಜು. ಸೊ ಇವತ್ತು ಸ್ಕೈ ಬ್ರಿಡ್ಜು ನೋಡೋಣ.
ಸೊ ಇಲ್ಲೇ ಮೇಯ್ನ್ ವ್ಯೂ ಪಾಯಿಂಟ್ ಹತ್ರ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಇದೆ. ಲೇಡೀಸ್ ಜೆಂಟ್ಸ್ಗೆ ಸಪ್ರೇಟ್ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಇದೆ. ಸೊ ಅದು ಬಿಟ್ಟರೆ ಇಲ್ಲಿ ನೆಕ್ಸ್ಟು ಮುಂದೆ ಇನ್ನೂ 1-2-3 ವ್ಯೂ ಪಾಯಿಂಟ್ಗೆ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಕಾಫಿ ಬ್ರೇಕ್. ಒಂದು ಕಾಫಿ 20 ರೂಪಾಯಿ ಅಂತೆ. ಇಲ್ಲೇ ಸ್ಕೈ ಬ್ರಿಡ್ಜ್ ಇದೆಯಲ್ಲ, ಸ್ಕೈ ಬ್ರಿಡ್ಜ್ ಪಕ್ಕದಲ್ಲೇ ರೆಸ್ಟೋರೆಂಟ್ ಇದೆ. ಇದು KSTC ಅವ್ರದ್ದು ಔಟ್ಲೆಟ್ಟು. ಒಂದು ಕಾಫಿ 20 ರೂಪಾಯಿ. ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಕಾಫಿ. ಯೋಗಾನಂದೀಶ್ವರ ದೇವಸ್ಥಾನ ಸ್ಕೈ ಬ್ರಿಡ್ಜ್ ಹತ್ರನೇ ಇದೆ. ಪುರಾತನವಾದದ್ದು, ತುಂಬ ಚೆನ್ನಾಗಿದೆ ಒಳಗಡೆ. ಅದ್ರ ವ್ಯೂನು ನಿಮ್ಗೆ ತೋರಿಸ್ತೀನಿ. ಟೂರಿಸ್ಟು ಸನ್ರೈಸ್ ನೋಡೋಕೆ ಬಂದಿರೋದು ಅರ್ಲಿ ಮಾರ್ನಿಂಗ್. ಇದು ದೇವಸ್ಥಾನದ್ದು ಕಲ್ಲಿನ ಗೋಡೆ. ಇದು ನಂದಿ ಹಿಲ್ಸ್ ಸ್ಕೈ ಬ್ರಿಡ್ಜ್ ಹತ್ರನೇ ಇದೆ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಪುರಾತನವಾದ ದೇವಸ್ಥಾನ ಸ್ನೇಹಿತರೆ. ದಯಮಾಡಿ ನಂದಿ ಹಿಲ್ಸ್ಗೆ ವಿಸಿಟ್ ಮಾಡಿದಾಗ ಮರಿದಂಗೆ ಈ ದೇವಸ್ಥಾನನ ಭೇಟಿ ಮಾಡಿ. ಈ ಕಲ್ಲಿನ ಕಂಬಗಳು ಹಾಗೂ ನೆಲಹಾಸುಗಳೇ ಹೇಳ್ತಾ ಇದೆ ನಿಮ್ಗೆ ಈ ದೇವಸ್ಥಾನ ಎಷ್ಟು ಹಳೇದಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮದು ನಂದಿ ಹಿಲ್ಸು ಒನ್ ಡೇ ಟ್ರಿಪ್ಪು ಡೀಟೈಲು. ಈ ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫುಲ್ ಟೂರ್ ಪ್ಲಾನ್ ಒಂದು ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ 3 ಥರ ಪ್ಲಾನ್ ಇದೆ. ಇದು ಪ್ಲಾನ್ A, ಪ್ಲಾನ್ B, ಪ್ಲಾನ್ C. ಅದನ್ನು ನಾನು ನಿಮ್ಗೆ ಡೀಟೇಲಾಗಿ ತಿಳಿಸ್ತೀನಿ. ನೀವು 3 ಪ್ಲಾನಲ್ಲಿ 1 ಪ್ಲಾನ್ ಸೆಲೆಕ್ಟ್ ಮಾಡಿಕೊಂಡು ನಂದಿ ಹಿಲ್ಸು ವಿಸಿಟ್ ಮಾಡಿ. ಸೊ ಫ್ರೆಂಡ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದೇನಾ. ಬಾಯ್ ಬಾಯ್, ಟೇಕ್ ಕೇರ್. ಮಾಸ್ಕ್ ಹಾಕೊಳ್ಳಿ, ಹ್ಯಾಂಡ್ ಸ್ಯಾನಿಟೈಸರ್ ಬಳಸಿ, ಕರೋನಾಯಿಂದ ದೂರ ಇರಿ. ಉತ್ತಮ ಸಮಾಜಕ್ಕಾಗಿ, ಉತ್ತಮ ನಾಗರಿಕರಾಗಿ. ಓಕೆ ಫ್ರೆಂಡ್ಸ್, ಬಾಯ್.